ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 21/1/2025 ಮಂಗಳವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಇದೆ. ಅದನ್ನು ಕೂಡ ಡೀಟೇಲ್ ಅನಾಲಿಸಿಸ್ ಮಾಡ್ತಾ ಮಾಡ್ತಾ ಕೆಲವೊಂದು ಇಂಪಾರ್ಟೆಂಟ್ ಇಂಟ್ರಾಡೇ ಸ್ಟಾಕ್ಸ್ ಆನ್ ದ ಸ್ವಿಂಗ್ ಆಂಗಲ್ ಎಂದು ಕೂಡ ಡಿಸ್ಕಷನ್ ಮಾಡೋಣ. ಓಕೆ, ಸ್ಟಾರ್ಟಿಂಗ್ ವಿತ್ ನಿಫ್ಟಿ ನಾವು. ಓಕೆ, ನಿನ್ನೆ ನೀವು ಎಲ್ಲ ನಿಫ್ಟಿನಲ್ಲಿ ಏನೇನು ಡಿಸ್ಕಷನ್ ಮಾಡಿದ್ವಿ ಅಲ್ಲಿಂದ ಶುರು ಮಾಡ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ 5 ಮಿನಿಟ್ ಚಾರ್ಟ್. ಓಕೆ, ಸೊ 5 ಮಿನಿಟ್ ಚಾರ್ಟಲ್ಲಿ ನೋಡ್ತಾ ಇದ್ರೆ ಎಸ್ ಸರ್ ಇಂಪಾರ್ಟೆಂಟ್ ಲೆವೆಲ್ ಯಾವುದಪ್ಪ ಅಂದರೆ 23,260 ಲೆವೆಲ್. ಓಕೆ, ಮಾರ್ಕೆಟ್ ಏನು ಮಾಡಿದೆ, ಇನ್ ದಿ ಬಿಗಿನಿಂಗ್ ಓಪನಿಂಗ್ನೇ ಹೈ ಓಪನ್ ಆಗಿ ಕೆಳಗಡೆ ಬಂದು ಆಮೇಲೆ ಹೋಲ್ಡ್ ಮಾಡ್ದ 23,260ನ, ಆಮೇಲೆ ಎನ್ಶ್ಯೂರ್ ಮಾಡ್ದ ಮೇಲ್ಗಡೆ ಹೋಗ್ಲಿಕ್ಕೆ. ಸೊ ಡ್ಯೂರಿಂಗ್ ದಿಸ್ ಟೈಮ್ ನಾನು ಕ್ಲಾಸ್ ಲೈವ್ ಸೆಷನ್ ಇದ್ವಿ, ಅದಕ್ಕೋಸ್ಕರ ಜಾಸ್ತಿ ಅಪ್ಡೇಟ್ ಮಾಡ್ಲಿಕ್ಕೆ ಆಗಲಿಲ್ಲ ಇನ್ ಟೆಲಿಗ್ರಾಮ್ ಗ್ರೂಪ್. ವೆರಸ್ ಬ್ಯಾಂಕ್ ನಿಫ್ಟಿ ಕೂಡ ಹ್ಯಾಸ್ ಬ್ಯಾಂಕ್ಡ್ ಟೂ ಮಚ್ ಹಿಯರ್. ಸೊ ನೋಡ್ಕೊಳ್ತೀರಿ ಅಬೌಟ್ ದಿಸ್ ಒನ್. ಓಕೆ, ವೆರಿ ಇಂಪಾರ್ಟೆಂಟ್ ಲೆವೆಲ್ 49,000 ಲೆವೆಲ್. ನಿನ್ನೆ ಕೂಡ ನಾವು ಇದನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದ್ವಿ. ಅಬೌವ್ ದಿಸ್ ಒನ್ ಮಾರ್ಕೆಟ್ ನೋಡ್ಕೊಂಡಿದ್ರಿ, ಬ್ರೇಕ್ಔಟ್, ಹೋಲ್ಡ್ ಆ್ಯಂಡ್ ಗೋ. ಓಕೆ, ಸೊ ಈ ರೀತಿ ಮಾರ್ಕೆಟ್ ಕ್ರಿಯೇಟ್ ಮಾಡತ್ತೆ. ಸೊ ಬ್ರೇಕ್ಔಟ್ ಆದಮೇಲೆ ಹೈಯರ್ ಲೋ ಕ್ರಿಯೇಷನ್ ಅಂದರೆ ಇದೇ ಸರ್, ಹೈ ಬ್ರೇಕ್ ಆಯಿತು, ಇದು ಎಂಟ್ರಿ ಇಲ್ಲಿ, ಎಸ್ ಎಲ್ ಇಲ್ಲಿ, ಫಿನಿಶರ್ ಆ್ಯಂಡ್ ಟಾರ್ಗೆಟ್ ನಿಮ್ಮ ಕಣ್ಣು ಮುಂದೆನೇ ಇದೆ, ರೈಟ್, 49,400. ಸೊ ಇದು ಕೂಡ ಸಕ್ಸಸ್ಫುಲಿ ವರ್ಕ್ ಆಗಿದೆ. ಓಕೆ, ನಾಳೆ ಯಾವ ರೀತಿ ವರ್ಕ್ ಮಾಡ್ತೀರಿ? ಸ್ಟಾರ್ಟಿಂಗ್ ವಿತ್ ನಿಫ್ಟಿ ನಾವು. ಓಕೆ, ಸೊ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕೋಣ. ಓಕೆ, ಡೇ ಆ್ಯಂಗಲ್ ಸ್ವಿಚ್ ಮಾಡೋಣ. ಓಕೆ, ಡೇ ಆ್ಯಂಗಲ್ ನೋಡಿದ್ರೆ ಮಾರ್ಕೆಟ್ ಒನ್ ಆಫ್ ದ ರಿವರ್ಸಲ್ ಶೋಕಾಸ್ ಮಾಡಿದೆ, ಬಟ್ ನಾಟ್ ಅ ಕಂಪ್ಲೀಟ್ ರಿವರ್ಸಲ್ ಇಯರ್. ಯಾಕಪ್ಪ ಅಂದರೆ ಒನ್ ಆಫ್ ದ ಮೇಜರ್ ವ್ಯಾಲ್ಯೂಬಲ್ ಏರಿಯಾ ಇನ್ನೂ ಮಾರ್ಕೆಟ್ ಹೋಲ್ಡ್ ಮಾಡದೆ ಕೂತ್ಕೊಂಡಿದೆ. ಸೊ ದಿಸ್ ಇಸ್ ಲೈಕ್ ಅ ಬಾಕ್ಸ್ ಹಿಯರ್. ಮಾರ್ಕೆಟ್ ಇದೇ ಝೋನ್ ಒಳಗಡೆ ಫ್ರಮ್ 13 ಜನವರಿಯಿಂದ ಇಲ್ಲಿವರೆಗೂ. ಸೊ ಯಾವಾಗ ಮಾರ್ಕೆಟ್ 10th ಜನವರಿ ಆದಮೇಲೆ ಗ್ಯಾಪ್ ಡೌನ್ ಆಗಿ ಬಂದಿದ್ದಾನೆ, ಆವಾಗಿಂದ ಇಲ್ಲೇ ಇದ್ದಾನೆ. ಸೊ 23,400 ಮೇಲ್ಗಡೆ ಮಾರ್ಕೆಟ್ ಎಕ್ಸ್ಟೆಂಡ್ ಆಗಿಲ್ಲ. ಇನ್ ಕೇಸ್ ಅದು ಎಕ್ಸ್ಟೆಂಡ್ ಆಗಿದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಮಾರ್ಕೆಟ್ ಟು ರ್ಯಾಲಿ ಲೈಕ್ ದಿಸ್, ದಟ್ ಈಸ್ ಅರೌಂಡ್ 24,500 ವರೆಗೂ ಹೋಗಬಹುದು ಇನ್ ದ ಫ್ಯೂಚರ್. ಓಕೆ, ನಾಳೆ ಅದು ಆಗತ್ತಾ ಇಂಪಾರ್ಟೆಂಟ್ ಇದೆ. ಸೊ ಇದ್ರ ಜೊತೆಗೆ ನಾವೇನು ಮಾಡ್ತೀವಿ, ಇದನ್ನು 30 ಮಿನಿಟ್ಸ್ ಸ್ವಿಚ್ ಮಾಡಿ. ಓಕೆ, ಸೊ ವ್ಯಾಲ್ಯೂಬಲ್ ಏರಿಯಾ ಇದೆ, ನಿಮ್ಗೆ ಕಾಣ್ತಾ ಇದೆ. ಓಕೆ, ಸೊ ಇದ್ರ ಜೊತೆಗೆ ಇಂಪಾರ್ಟೆಂಟ್ ಕೆಲಸ ಏನಪ್ಪ ಅಂದರೆ ವಿ ಕ್ಯಾನ್ ಡ್ರಾ ಅ ಮೇಜರ್ ಸಪೋರ್ಟ್ ಆನ್ ದ ಬಾಟಮ್. ಯಾವುದಪ್ಪ ಇದು? ಓಕೆ, ಇವತ್ತಿನ ಬ್ರೇಕ್ಔಟ್ ಲೆವೆಲ್ ದಟ್ ಈಸ್ ಅರೌಂಡ್ 23,300 ತೊಗೊಳ್ಳೋಣ ಈಗ. ಬಿಕಾಸ್ ಅರ್ಲಿಯರ್ ಟೈಮ್ ಮಾರ್ಕೆಟ್ಲಿ ಗ್ಯಾಪ್ ಕ್ರಿಯೇಟ್ ಮಾಡಿದೆ, ಅಲ್ಲಿ ರಿಜೆಕ್ಷನ್ ಕ್ರಿಯೇಟ್ ಮಾಡಿದೆ. ಸೊ 23,260ಇಂದ ಮಾರ್ಕೆಟ್ ನಾವು ಸಪೋರ್ಟ್ನ 23,300ಗೆ ತೊಗೊಂಬರ್ತಿದ್ವಿ. ಓಕೆ, ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ವಿದಿನ್ ದಿಸ್ ಝೋನ್ ಲೈಕ್ ಅರೌಂಡ್ 23,400 ಆಗಲಿ 300 ಒಳಗಡೆ ಆದರೆ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ಇದೇ ರೀತಿ ಝೋನ್ನ ಕ್ರಿಯೇಟ್ ಮಾಡಿ ಕುತ್ಕೊಳ್ತಾನೆ, ಯಾವುದೇ ರೀತಿ ಮೊಮೆಂಟಮ್ ಸಿಗೋದಿಲ್ಲ. ವೆರಾಸ್ ನಿಮಗೆ 23,300 ಏನಾದರೂ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ನೀವು ಅವಾಗ ಲಾಜಿಕಲ್ ಏನು ಮಾಡ್ತೀರಾ ಅಂದರೆ ಫಿಬೋನಸಿ ಯೂಸ್ ಮಾಡ್ಕೋತೀರಿ. ಸೊ ಫಿಬೋನಸಿ, ಓಕೆ ಲೆಟ್ಸ್ ಸಿ ದಿಸ್ ಬಾಟಮ್ ಟು ಟಾಪ್ ಹಾಕಿದ್ರೆ ನಮ್ಗೆ ಗೊತ್ತಾಗೋ ಲೇಬಲ್ಸ್ ಯಾವುದು. ಸೊ ಈ ಜಾಗದಲ್ಲಿ 23,300 ಹತ್ತರಲ್ಲಿ 38.2 ಲೇಬಲ್ ಕೂಡ ಇದೆ. ಆ್ಯಂಡ್ ಮಾರ್ಕೆಟ್ ನಿಮಗೆ ಇನ್ ಕೇಸ್ ಸ್ಲಿಪ್ ಆದರೂ 23,260 ಒಂದು ಸಪೋರ್ಟ್ ಇದೆ ಯೂಸಿಂಗ್ ದ ಫಿಬೋ ಹಿಯರ್. ಸೊ ನಾಳೆ ನಿಮಗೆ ಈ ಜಾಗದಲ್ಲಿ ಸಿಗ್ತಾ ಇದ್ರೆ ಇಫ್ ಯು ಆರ್ ಸೆಲ್ಲಿಂಗ್, ಸೊ ಯು ಆರ್ ಅಂಡರ್ ದ ಪ್ರಾಬ್ಲಮ್ ಸರ್. ಓಕೆ, ಸೊ ಸೆಲ್ಲರ್ಸ್ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ. ಈವನ್ ದೋ ಸ್ಕ್ಯಾಲ್ಪರ್ಸ್ ಕ್ಯಾನ್ ಡೂ ಮೇಕ್ ಮನಿ, ಬಟ್ ನಾಟ್ ಅ ಬಿಗ್ ಅಮೌಂಟ್ ಆಫ್ ಲೈಕ್ ಮೊಮೆಂಟಮ್ಸ್ ಹಿಯರ್. ಸೊ ಅದಕ್ಕೋಸ್ಕರ ನಾವು ಎಕ್ಸ್ಪೆಕ್ಟೇಷನ್ ಏನು ಮಾಡೋಣ ಅಂದರೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ ವಿ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಬ್ರೇಕ್ ಹೈ 23,400 ಮೇಲೆಗಡೆ ಹೋಗ್ತಾ ಇದ್ರೆ ಇಟ್ಸ್ ಅ ಕಂಪ್ಲೀಟ್ ಫ್ರೀ ವೇ ನಮಗೆ ಸಿಗುವ ಚಾನ್ಸ್ ಹೆವಿ ಇದೆ. ಕಂಪ್ಲೀಟ್ ಫ್ರೀ ಅಂದರೂ ಕೂಡ ಒಂದು ಅಡೆತಡೆ ಇರುತ್ತೆ. ವೆರಾಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಲೈಕ್ ದಿಸ್ ಟ್ರೆಂಡ್ ಲೈನ್ ರಿಜೆಕ್ಷನ್ ಹತ್ರ ನೋಡ್ಕೊಳ್ಳಿ. ಓಕೆ, ಸೊ ಇವನ್ ದೋ ಮಾರ್ಕೆಟ್ ಇದು ಮೊಮೆಂಟಮ್ ಅಥವಾ ಬ್ರೇಕ್ಔಟ್ ಆದರೆ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಟಿಲ್ ಫಸ್ಟ್ 23,550 ಅರ್ಲಿಯರ್ ಲೆವೆಲ್ ಆಫ್ ಮೇಜರ್ ರಿಜೆಕ್ಷನ್ ಝೋನ್. ಸೊ ಲೆಟ್ಸ್ ಡ್ರಾ ದಿಸ್ ಒನ್. ಓಕೆ, ಆ್ಯಂಡ್ ಇದ್ರ ಜೊತೆಗೆ ಮಾರ್ಕೆಟ್ 23,550ಇಂದ ಆಮೇಲೆ ಅದನ್ನು ಕೂಡ ಬಾರ್ ಆಗ್ತಾ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದ ಫ್ಯೂಚರ್ ಅರೌಂಡ್ 23,700 ವರೆಗೂ. ಓಕೆ, ಈ ರೀತಿ ಥಿಂಕ್ ಮಾಡೋಣ. ಇನ್ ಕೇಸ್ ಬೈ ಮಿಸ್ಟೇಕ್ ಗ್ಯಾಪ್ ಅಪ್ ಆದರೆ ಲೈಕ್ ಅರೌಂಡ್ 23,450 ಹತ್ರ ಓಪನ್ ಆಗಿದೆ. ಸೊ ಇದೇ ರೀತಿ ಮಾರ್ಕೆಟ್ ಏನಾಗುತ್ತೆ, ಎಕ್ಸಾಷನ್ ಆಗ್ಬೋದು, ಕೆಳಗಡೆ ಬರ್ಬೋದು. ಈ ಜಾಗದಲ್ಲಿ ನಿಂತ್ಕೊಂಡ್ರೆ ವಿ ಕ್ಯಾನ್ ಟ್ರಿಕ್ ಅ ಟ್ರೇಡ್ ಹಿಯರ್. ಇವತ್ತಾದಂಗೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮಾಡಿಬಿಟ್ಟು ಕೆಳಗಡೆ ಬಂದು ಟೈಮ್ ಪಾಸ್ ಮಾಡಿ ಮ್ಯಾಂಗೆ ಯಾವ ರೀತಿ ಹೈಯರ್ಲು ಮಾಡ್ತಾರೆ ಮೇಲ್ಗಡೆ ಹೋದ, ಅದೇ ರೀತಿ ಕೂಡ ನೀವು ನಾಳೆ ಥಿಂಕ್ ಮಾಡಬಹುದು. ಸೊ 23,400 ಆ್ಯಂಡ್ ಅಬೌವ್ ಈಸ್ ಅ ಬೈಯಿಂಗ್ ಥಿಂಕ್. ಓಕೆ, ಅದೇ ಸೇಮ್ ಟೈಮಲ್ಲಿ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಿಮಗೆ 23,300ನ ಗ್ಯಾಪ್ ಡೌನ್ ಆಗಿದೆ ಅಥವಾ 23,240-50 ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿದೆ. ಸೊ ಸಿಚುವೇಶನ್ ಆಗ್ತಾರೆ ಮಾರ್ಕೆಟ್ ನಿಮಗೆ ಸೈಡ್ ವೇಸ್ ಟು ನೆಗೆಟಿವ್ ಆಗೋ ಚಾನ್ಸ್ ಇದೆ. ಇಲ್ಲ, ಬಿಕಾಸ್ ಆಫ್ ಟ್ರಂಪ್ ಹೆಂಗಿದ್ರು ಪ್ರಮೋಚನ್ ಎಲ್ಲ ಮುಗಿದೋಗಿದೆ, ಏನು ಮಾರ್ಕೆಟ್ನಲ್ಲಿ ಏನು ನ್ಯೂಸ್ ಇಲ್ಲ ಅಂದರೆ ಮಾರ್ಕೆಟ್ ಇವನ್ ಕ್ಯಾನ್ ಓಪನ್ 23,200 ಹತ್ರ ಓಪನ್ ಆಗ್ಬೋದು. ಸೊ ಅವಾಗ ನಾವೇನು ಮಾಡೋದಂದರೆ ಲಾಜಿಕಲಿ ಇಂಪಾರ್ಟೆಂಟ್ ಸಪೋರ್ಟ್ಸ್ಗಳನ್ನ ಡ್ರಾ ಮಾಡ್ಕೊಳ್ಳೋಣ. ದಟ್ ಈಸ್ ಅರೌಂಡ್ 23,160. ಓಕೆ, ಆಮೇಲೆ 23,160 ಹತ್ರ ಓಪನ್ ಆದರೆ ಇದೊಂದು ಬೌಂಡ್ರಿ ಆಗುತ್ತೆ, ಮಾರ್ಕೆಟ್ ಇಂದ ಬಾಯಿಂಗ್ ಸಪೋರ್ಟ್ ತಗೋಬೋದು. ಫೇಲ್ ಆದರೆ ಮ್ಯಾಕ್ಸಿಮಮ್ 23,000 ಹೋಗ್ಬೋದು. ಅಗೇನ್
ಟೋಟಲ್ ಬಾಕ್ಸ್ ಟ್ರೇಡಿಂಗ್ ಆಗುತ್ತೆ. ಸೊ ಮಾರ್ಕೆಟ್ ಫೇಲ್ ಆದರೆ ಸ್ಟ್ರಾಂಗಲ್ ಹೋಗೋದು ಒಳ್ಳೇದು. ವೆರಸ್ ಗ್ಯಾಪ್ ಅಪ್ ಅಥವಾ ಬ್ರೇಕ್ಔಟ್ ಆದರೆ ಈಸಿ ಇದೆ 23,500 ಹತ್ರ ನಿಮಗೆ ಮೊಮೆಂಟಮ್ ಇದೆ. ಸೊ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾ 23,400 ಅಪೌವ್. ಓಕೆ, ಸೊ ಒಳಗಡೆ ಆದರೆ ಸ್ವಲ್ಪ ಕಷ್ಟ ಇದೆ, ಬಟ್ ಪ್ರಾಕ್ಟಿಕಲಿ ಎಸ್ ಕೂಡ ಇದೆ. ಓಕೆ, ಆಪ್ಷನ್ ಚೈನ್ ನೋಡ್ಕೊಳ್ಳಿ. ಓ ಐ ಡೇಟಾ ಪ್ರಕಾರ ಹೆವಿಲಿ ಬಿಲ್ಟಪ್ ಏನಿದೆ. ಸೊ ಆಸ್ ಆಫ್ ನಾವು ಓಪನ್ ಇಂಟ್ರೆಸ್ಟ್ ಪ್ರಕಾರ ನಮ್ಗೆ ಕಾಣೋದು 23,300 ಪುಟ್ನಲ್ಲಿ 48 ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ. ಅಂದರೆ ದೇ ಆರ್ ಸ್ಟಿಲ್ ಥಿಂಕಿಂಗ್ ದ್ಯಾಟ್ ಮಾರ್ಕೆಟ್ ಮೇಲೆಗಡೆನೆ ಹೋಗುತ್ತೆ ಅಂತ ಹೇಳಿ. ಸೊ ಈ ಕಡೆ ಕಾಲ್ ಕಡೆ ನೋಡ್ಕೊಂಡ್ರೆ 23,300 34 ಲಕ್ಷ ಆದರೆ ಕಂಪೇರ್ ಟು 14 ಲಕ್ಷ ಕಮ್ಮಿ ಇದ್ದಾರೆ ಪುಟ್ನ ಕಂಪೇರ್ ಮಾಡಿದ್ರೆ. ವೆರಸ್ 23,400 ಏನಾದರೂ ಮಾರ್ಕೆಟ್ ಏನಾದ್ರು 34 ಲ್ಯಾಕ್ಸ್ ಇದೆಯಲ್ಲ, ಇದನ್ನು ದಾಟ್ಕೋತಾ ಇದ್ರೆ 23,500 ಅಥವಾ 23,550 ಇಸ್ ನೋ ಮೋರ್ ಲಾಂಗರ್. ಓಕೆ, ಅದು ಈಸಿಲಿ ಟಾರ್ಗೆಟ್ ಸಿಗುತ್ತೆ. ವೆರಸ್ 23,300 ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ಯು ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಸೈಡ್ ವೇ, ಬಿಕಾಸ್ ಟೆಕ್ನಿಕಲ್ ರೀಸನ್ ಇದೆ, ಅದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿಲಿ ಬಿಲ್ಟಪ್ ಇದೆ. ಓಕೆ, ಯು ಕ್ಯಾನ್ ವಾಚ್ ಇಯರ್ 23,200 61 ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ. ಸೊ ಇಟ್ಸ್ ನಾಟ್ ಈಸಿ ಮಾರ್ಕೆಟ್ ಕೆಳಗಡೆ ಹೋಗೋದು, ಬಟ್ ಈಸಿ 23,400 ಮೇಲೆಗಡೆ ಹೋದ್ರೆ ಮೊಮೆಂಟಮ್ ಸಖತ್ತಾಗಿರೋ ಸಿಗುತ್ತೆ ಸಾಧ್ಯತೆ ಇದೆ. ಓಕೆ, ಹೆಂಗಿದ್ರು ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಎಲ್ಲ ಡ್ರಾಯಿಂಗ್ಸ್ ಪ್ರಕಾರ ಈಗ ಮೇಜರ್ ರೆಸಿಸ್ಟೆನ್ಸ್ ಎಲ್ಲಿದಪ್ಪ ಅಂದರೆ ಹಿಯರ್ ದಟ್ ಈಸ್ 77,300 ಲೆವೆಲ್. ಸೊ ನಿನ್ನೆ ನಾವು ಡಿಸ್ಕಷನ್ ಮಾಡಿದ ಲೆವೆಲ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಎಸ್ ಯು ಗೋನ್ ಚೆಕ್ 77,000 ಮಾರ್ಕೆಟ್ ಹೋಗ್ತಾ ಇದ್ರೆ ವಿ ವರ್ ಥಿಂಕಿಂಗ್ ಅಬೌಟ್ 77,500, ಬಟ್ ಮಾರ್ಕೆಟ್ ಸ್ಟಾಪ್ ಆಗಿದ್ದು ಅರೌಂಡ್ 77,300. ಸೊ ಹಾರ್ಡ್ಲಿ ನಿಮಗೆ 300 ಪಾಯಿಂಟ್ಸ್ ಅದು ನೀವು ಕ್ಯಾಚ್ ಮಾಡಿರ್ಬೋದು ಅಂತ ತಿಳ್ಕೊತೀನಿ. ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ 77,300 77,000 ಒಳಗಡೆ ಆದರೆ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ನಿಮಗೆ ಸೈಡ್ ವೇ ಪ್ರೈಸ್ ಆಕ್ಷನ್ ಮಾಡುತ್ತೆ, ಯಾವುದೇ ರೀತಿ ಬೆಸ್ಟ್ ಮೊಮೆಂಟಮ್ ಕೊಡೋದಿಲ್ಲ. ವೆರಾಸ್ ಬ್ರೇಕ್ ಡೌನ್ ಆದರೆ you expect a market to come here till 76,800 because earlier level market ಇದನ್ನ ಬ್ರೇಕ್ಔಟ್ ಮಾಡಿನೇ ಹೋಗಿದ್ದಾನೆ. ಓಕೆ, ಸೊ ಡೂ ಚೆಕ್ ದಿಸ್ ಒನ್ ಅಬೌವ್ ದಿಸ್ ಒನ್. ಓಕೆ, 76,800 ಹತ್ರ ಮಾರ್ಕೆಟ್ ಬರುವ ಸಾಧ್ಯತೆ ಇದೆ ಇನ್ ಕೇಸ್ 77,000 ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ. ಓಕೆ, ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆದರೆ ಅರೌಂಡ್ ಇಲ್ಲಿ ಓಪನ್ ಆಗಿದೆ 77,300. ಓಕೆ, ನಮ್ಗೆ ಗೊತ್ತಿದೆ ಸಪ್ಲೈ ಝೋನ್ ಇದೆ ಅಂತೇಳಿ ಅಥವಾ ಸೆಲ್ಲರ್ಸ್ ಇದ್ದಾರೆ ಅಂತೇಳಿ. ಸೊ ಇಲ್ಲಿಂದ ನಾವು ಸೆಲ್ಲಿಂಗ್ನ ಫಸ್ಟ್ ಪ್ರಯತ್ನ ಮಾಡ್ತೀವಿ, ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ. ಇಲ್ಲ ಅಂದ್ರೆ ಮೇಲೆಗಡೆ ನಿಂತ್ಕೊಳ್ತಾ ಇದೆ ಹೈಯರ್ ಲೋ ಆದರೆ ವಿ ಆರ್ ಥಿಂಕಿಂಗ್ ಅಬೌಟ್ 77,600 ಲೆವೆಲ್. ಸೊ ಅದೇ ಸೇಮ್ ಟೈಮ್ ಕಾಂಟ್ರರಿ ಮಾರ್ಕೆಟ್ ನಮಗೆ ಫಿಬೋನಸಿ ಹಾಕೊಂಡು ಕೂಡ ನಾವು ರೆಡಿ ಆಗಿಡೋಣ. ಸೊ ಇವತ್ತಿನ ಟರ್ನಿಂಗ್ ಪಾಯಿಂಟ್ ಇಲ್ಲಿಗೆ ಹಾಕೊಂಡ್ರೆ ನನಗೆ ಗೊತ್ತಾಗೋದು 61.8 ಲೆವೆಲ್ ಯಾವುದಪ್ಪ ಅಂದರೆ 76,800 ಲೆವೆಲ್. ಈವನ್ ಮಾರ್ಕೆಟ್ 76,800 ಹತ್ರ ನಿಮ್ಗೆ ಗ್ಯಾಪ್ ಡೌನ್ ಆದರೂ ಫಸ್ಟ್ ಥಿಂಕಿಂಗ್ ಏನಿರಬೇಕಪ್ಪ ಅಂದರೆ ಫಿಬೋ ಸಪೋರ್ಟ್ ಇದೆ, ಗೋಲ್ಡನ್ ಫಿಬೋ. ಸೊ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಮೇಲೆಗಡೆ ಹೋಗ್ಬೇಕಂತ ಇರ್ಬಿದೆ. ಇಲ್ಲ ಬೈ ಮಿಸ್ಟೇಕ್ ಮಾರ್ಕೆಟ್ ಏನಾದರೂ ಲೋ ಬ್ರೇಕ್ ಆಗ್ತದೆ, ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ 76,500 ಲೆವೆಲ್. ಈ ರೀತಿ ನೀವು ಎಲ್ಲ ಆ್ಯಂಗಲ್ ಥಿಂಕ್ ಮಾಡ್ಕೊಳ್ತೀರಿ. ಆ್ಯಂಡ್ ಇಂಪಾರ್ಟೆಂಟ್ ಓ ಐ ಡೇಟಾ ಏನು ಬಿಲ್ಡಪ್ ಇದೆ. ಓಕೆ, ಓ ಐ ಡೇಟಾ ಪ್ರಕಾರ 77,000 4,13,000 ಪುಟ್ ರೈಟರ್ಸ್ ಅಂಡ್ ಈ ಕಡೆ 3,93,000, ಟೋಟಲಿ 4 ಲಕ್ಷ ಅಂತ ತಿಳ್ಕೋಣ ಎರಡು ಕಡೆ. ಸೊ 77,000 ಮೇನ್ ಪ್ರೈಮರ್ ಪಾಯಿಂಟ್ ಹಿಯರ್. ಸೊ ಇಲ್ಲೇ ಎಕ್ಸ್ಪೈರಿ ಆಗ್ಬೋದು, ರೌಂಡ್ ನಂಬರ್ ಸೈಕಾಲಜಿ ಕೂಡ ಇದೆ. ಅಟ್ ದ ಸೇಮ್ ಟೈಮ್ ನೀವು ಇನ್ ಕೇಸ್ 77,300 ಲೆವೆಲ್ನ ಮಾರ್ಕೆಟ್ ಏನಾದರೂ ಅಥವಾ ಬ್ರೇಕ್ಔಟ್ ಆಗ್ತಾ ಇದೆ ಲಾಜಿಕಲ್ ಥಿಂಕ್ ಮಾಡೋಣ. ಸೊ ಸಿಚುವೇಶನ್ ಏನಾಗುತ್ತೆ, ಮಾರ್ಕೆಟ್ ನಮ್ಮ 77,600 ಅಥವಾ 77,500 ಕರ್ಕೊಂಬರ್ಬೋದು, ಬಿಕಾಸ್ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಬಿಲ್ಟಪ್ ಓಪನ್ ಇಂಟ್ರೆಸ್ಟ್ ಕೂಡ ಅಲ್ಲೇ ಇದೆ. ಇನ್ನು ಬಾಟಮ್ ಸೈಡಲ್ಲಿ 77,000 ಮಾರ್ಕೆಟ್ ಹೋಲ್ಡ್ ಮಾಡಲಿಲ್ಲ ಅಂದರೆ 76,800 ಮಾರ್ಕೆಟ್ ಹೋಗೋ ಸಾಧ್ಯತೆ ಇದೆ. ಆ್ಯಂಡ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಕೂಡ ಅದ್ರ ಜೊತೆಗೆ ಗೋಲ್ಡನ್ ಫಿಬೋ ಸಪೋರ್ಟ್ ಕೂಡ ಇದೆ. ಸೊ ಪ್ರೊವೈಡೆಡ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಕೂಡ ಅನಲೈಸ್ ಮಾಡಬೇಕಾಗ್ತದೆ. ಸೊ ಲೆಟ್ ಅಸ್ ಸಿ ಬ್ಯಾಂಕ್ ಹಿಯರ್. ಬ್ಯಾಂಕ್ ಏನೇನು ಮಾಡ್ತಾ ಇದೆ. ಓಕೆ, ಬ್ಯಾಂಕ್ಸ್ ಅಂತೂ ಸಖತ್ತಾಗಿರೋ ಮೊಮೆಂಟಮ್ ಆಗಿದೆ, ಚೇಂಜ್ ಆಗಿದೆ ಸ್ಟ್ರಕ್ಚರ್. ಡೇ ಆ್ಯಂಗಲಿಂದ ನೋಡ್ಕೋಣ. ಸೊ ಲುಕ್ ಆಟ್ ದ ಡೇ ಆ್ಯಂಗಲ್. ಓಕೆ, ಸೊ ಡೇ ಆ್ಯಂಗಲಿಂದ ಮಾರ್ಕೆಟ್ ಒಂದು ರಿವರ್ಸಲ್ ನಮ್ಗೆ ಶೋಕಾಸ್ ಮಾಡಿದೆ. ಬಟ್ ಒನ್ ಆಫ್ ದ ಮೇಜರ್ ಸಪ್ಲೈ ಎಲ್ಲಿ ಬರ್ಬೋದು ಅಥವಾ ಸೆಲ್ಲಿಂಗ್ ಎಲ್ಲಿ ಬರ್ಬೋದು ಅಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ ದಿಸ್ ಏರಿಯಾ. ಸೊ ನೋಡ್ಕೊಳ್ಳಿ, ದಿಸ್ ಇಸ್ ಅ ಮೇಜರ್ ವ್ಯಾಲ್ಯೂಬಲ್ ಏರಿಯಾ. ಯಾವುದಪ್ಪ ಅಂದರೆ 49,800 ಲೆವೆಲ್. ಮಾರ್ಕೆಟ್ ಇದನ್ನ ಪಾರ್ ಮಾಡ್ತಾನ ಅನ್ನೋದು ಕ್ವೆಶನ್ ಮಾರ್ಕ್ ಇದೆ. ಇವನ್ ಮಾರ್ಕೆಟ್ ನಿಮಗೆ ನಾಳೆ 49,600 ಒಳಗಡೆ ಹೋಗ್ತಾ ಅಂದರೆ ಮೇಜರ್ ಸೆಲ್ಲಿಂಗ್ ಏರಿಯಾ ರೆಸಿಸ್ಟೆನ್ಸ್ 49,800, ಬಿಕಾಸ್ ಬಹಳ ದಿನಗಳಾದಮೇಲೆ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಆಗಿತ್ತು. ಓಕೆ, ಇದನ್ನ 30 ಮಿನಿಟ್ಸಲ್ಲಿ ಸ್ವಿಚ್ ಮಾಡ್ಕೊಳ್ಳಿ. ಸ್ವಿಚ್ ಮಾಡ್ಕೊಂಡ್ಮೇಲೆ ನಮ್ಗೆ ಗೊತ್ತಾಗೋ ವಿಷಯ ಏನು, ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ವಿ. ಓಕೆ, ಸಪೋರ್ಟ್ ಎಲ್ಲಿದೆ ಹಿಯೋ, ರೈಟ್. ಸೊ ನಾವೀಗ ಇಂಪಾರ್ಟೆಂಟ್ ಸಪೋರ್ಟ್ ಡ್ರಾ ಮಾಡಿದ್ದೀವಿ, ದಟ್ ಈಸ್ ಅರೌಂಡ್ 49,000 ಅಂತ ತಿಳ್ಕೊಂಡ್ರು ಅಡ್ಡಿ ಇಲ್ಲ, ಬಿಕಾಸ್ ಈ ಲೆವೆಲಲ್ಲಿ ಮಾರ್ಕೆಟ್ ರೆಸ್ಪೆಕ್ಟ್ ಜಾಸ್ತಿ ಕೊಟ್ಟಿದೆ. ನೋಡ್ಕೋಬಹುದು, ರಿಜೆಕ್ಷನ್, ಸಪೋರ್ಟ್, ರಿಜೆಕ್ಷನ್ ಆ್ಯಂಡ್ ದಿಸ್ ಬ್ರೇಕ್ಔಟ್ ಟುಡೇ. ಸೊ 49,000 ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್. ಆ್ಯಂಡ್ ದ ಸೇಮ್ ಟೈಮ್ ಮಾರ್ಕೆಟ್ ಇವತ್ತಿನ ಹೈನಿಂದ ರಿವರ್ಸಲ್ ಆಗ್ತಾ ಇದೆ. ಆ ಲೆವೆಲ್ನ ನಾವು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅನ್ನು ಮಾರ್ಕ್ ಮಾಡೋಣ. ಇಟ್ಸ್ ವೆರಿ ಕಾಮನ್ ಲೈನ್ ಯಾವುದಪ್ಪ ಅಂದರೆ ಎಸ್ ದಿಸ್ ಇಸ್ ಅ ವೆರಿ ಕಾಮನ್ ಲೈನ್ 49,500 ಲೆವೆಲ್.
ಓಕೆ. ಸೊ ಹೈಯೆಸ್ಟ್ ಪ್ರಾಬಬಿಲಿಟಿ ಏನಿದೆ ನಮ್ಮ ಥಿಂಕಿಂಗ್ ಒಳಗಡೆ ಅಂದ್ರೆ ಮಾರ್ಕೆಟ್ ಏನು ಮಾಡ್ಬೋದು, ಮಾರ್ಕೆಟ್ ಸ್ವಲ್ಪ ಪುಲ್ ಬ್ಯಾಕ್ ಕೊಡ್ಬೋದು ನಾಳೆ 49,400 ಹತ್ರ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು. ಆವಾಗ ನೀವೇನು ಮಾಡ್ತೀರಿ, ಬಾಯಿಂಗ್ ಸೈಡ್ ಹೋಗೋದು ಬಿಟ್ಟು ಸೊ ಥಿಂಕ್ ಮಾಡ್ತೀರಿ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ರಿವರ್ಸಲ್ ಆಗಿದೆ, ಸೊ ಆವಾಗ ಎಂ ಪ್ಯಾಟರ್ನ್ ಅಥವಾ ಲೋವರ್ ಹೈ ಕ್ರಿಯೇಷನ್ ಆಯಿತು ಅಂತ ತಿಳ್ಕೊಂಡು ಲೋ ಬ್ರೇಕ್ ಆಗುವಾಗ ಎಂಟ್ರಿ ಆಗ್ತೀರಿ, ಟಾರ್ಗೆಟ್ ಅಬೌಟ್ 49,000. ರೈಟ್, ಸೂಪರ್. ಇಲ್ಲ ಬೈ ಮಿಸ್ಟೇಕ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೊಟ್ಟಿದೆ, 49,500 ಮೇಲೆ ನಿಂತ್ಕೊಂಡಿದೆ, ಹೈಯರ್ ಲೋನು ಕ್ರಿಯೇಷನ್ ಮಾಡಿದೆ ಅಂದರೆ ಮ್ಯಾಕ್ಸಿಮಮ್ ನಿಮ್ಮ ಟಾರ್ಗೆಟ್ ಎಲ್ಲಿದೆ ಅಂದರೆ 49,800 ಇದೆ, ಇದಕ್ಕೆ ನೀವು ರೆಡಿ ಆಗಿ. ಓಕೆ, ಇನ್ ದ ಬಾಟಮ್ ಸೈಡ್ ಮಾರ್ಕೆಟ್ ಇನ್ ಕೇಸ್ ಗ್ಯಾಪ್ ಡೌನ್ ಆಗಿದೆ 49,200 ಲೆವೆಲ್. ಸೊ ನಮಗೆ ಯಾವ ಕಡೆ ಇರಲಿಲ್ಲ ಮೊಮೆಂಟಮ್ ಇದೆ, ಒಂದು 49,000 ಹತ್ರ ಬರಲಿ, ಸೊ ಇಲ್ಲಿಂದ ಬಾಯಿಂಗ್ ಸಿಗ್ಬೋದು ಅಂತಿದೆ. ಸೊ ಯು ಕ್ಯಾನ್ ಸೇ ದಿಸ್ ಒನ್ ಇಸ್ ಬೈ ಸೈಡ್. ಅಥವಾ ಇದನ್ನ ಫೇಲ್ ಆದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಗೋ ಡೌನ್ ಸೈಡ್ ಇವನ್ ಟಿಲ್ 48,800, ಅಥವಾ ಇವತ್ತಿನ ಲೋ ಯಾವುದಿತ್ತಪ್ಪ 48,600 ವರೆಗೂ ಹೋಗ್ಬೋದು. ಒನ್ ಆಫ್ ದ ಮೇಜರ್ ಪ್ರೈಮ್ ಏರಿಯಾ 48,600 ಲೆವೆಲ್. Okay, so 49,000 is a valuable area and 49,500 is a more valuable area. Okay, and ಅದನ್ನ ಬಿಟ್ಟರೆ 49,800 is a more valuable area. So other than this one, ಮಾರ್ಕೆಟ್ ನಿಮಗೆ ಬೌಂಡ್ರಿದಲ್ಲಿ ಟ್ರೇಡ್ ಮಾಡಿ. ಓಕೆ, ಗ್ಯಾಪ್ ಅಪ್ ಕಡ ಇನ್ ಕೇಸ್ ಏನಾದರೂ ಹ್ಯೂಜ್ ಆದ ಬೈ ಮಿಸ್ಟೇಕ್ 49,600 49,700 ಹತ್ರ ಓಪನ್ ಆದರೆ ಮಿಡಲ್ ಅಲ್ಲಿ ಥಿಂಕ್ ಮಾಡಿ 49,800 ಇಮಿಡಿಯೇಟ್ ರಿಜೆಕ್ಷನ್ ಇದೆ, ಸಡನ್ಲಿ ಬಾಯಿಂಗ್ ಮಾಡೋಷ್ಟು ಈಸಿ ಇರೋದಿಲ್ಲ. ಸೊ ವೆರಾಸ್ ಮಾರ್ಕೆಟ್ ಈ ಝೋನಿಗೆ ಬಂದಿದೆ ಅಂದರೆ ಬಾಯಿಂಗ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೆ, ದೆನ್ ಅಗೇನ್ ನೀವು ಬಾಯ್, ಅಥವಾ ಈ ಝೋನಲ್ಲಿ ಬಂದು ಸೆಲ್ಲಿಂಗ್ ಪ್ಯಾಟರ್ನ್ ಮಾಡಿದರೆ ಯು ಕ್ಯಾನ್ ಗೋ ಫಾರ್ ಸೆಲ್. ಸೊ ಈ ರೀತಿ ವ್ಯಾಲ್ಯೂ ಝೋನಲ್ಲಿ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ನೋಡ್ಕೋತೀರಿ. ವೆರಾಸ್ ನಾಳೆ ಇಂಪಾರ್ಟೆಂಟ್ ಇಂಟ್ರಾಡೇ ಸ್ಟಾಕ್ಸ್ಗಳನ್ನ ಯಾವ ಇವೆ ಅವನ್ನ ಹೆಂಗೆ ನೋಡೋದು. ಸೊ ಬಜಾಜ್ ಫೈನಾನ್ಸ್, ಲೆಟ್ಸ್ ಸಿ ದಿಸ್ ಒನ್, ಕಂಪ್ಲೀಟ್ ರಿವರ್ಸಲ್ ಆಗಿದೆ ಡೇ ಆಂಗಲ್ ಒಳಗೆ ನೋಡಿದ್ರೆ. ಓಕೆ, ಫ್ರಮ್ ದ ಬಾಟಮ್ ಆಫ್ ಸಪೋರ್ಟ್ ಹಿಯರ್ ದಟ್ ಈಸ್ ಅರೌಂಡ್ 7,200 ಮೇಜರ್ ಸಪೋರ್ಟ್ ಇದೆ. ಅಂಡ್ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಈಗ ಕಾಯ್ತಾ ಇರುವ ಮೇಜರ್ ಲೆವೆಲ್ ರಿಜೆಕ್ಷನ್ ಎಲ್ಲಿದೆ ಅದನ್ನು ಡ್ರಾ ಮಾಡೋಣ. ಓಕೆ, ಇಂಪಾರ್ಟೆಂಟ್ ಮಾರ್ಕೆಟ್ ಈಗ ದಾಟ್ಕೊಂಡಿರೋದು ಅಥವಾ ದಾಟಕ್ಕೆ ನಿಂತ್ಕೊಂಡಿರೋದಪ್ಪ ಅಂದ್ರೆ 7,400. ಇದನ್ನ ದಾಟಿದ್ರೆ ಯು ಎಕ್ಸ್ಪೆಕ್ಟ್ ಮಾರ್ಕೆಟ್ ಗೋ ಟಿಲ್ ಇವನ್ 7,600 ಲೆವೆಲ್, ಅಥವಾ ಇಮಿಡಿಯೇಟ್ ರಿಜೆಕ್ಷನ್ ಇರೋದು 7,600 ಹತ್ರನೇ. ಮೊನ್ನೆ ಅಲ್ಲಿಂದ ರಿಜೆಕ್ಷನ್ ಆಗಿದೆ 6th ಜನವರಿ. ಓಕೆ, ಇದನ್ನೇ 30 ಮಿನಿಟ್ ಸ್ವಿಚ್ ಮಾಡ್ತೀರಿ ಇನ್ ಕೇಸ್ ಹೈ ಬ್ರೇಕ್ ಆಗ್ತದೆ. ಸೊ ಮಾರ್ಕೆಟ್ ಬಹಳ ಟೈಮ್ ಪಾಸ್ ಮಾಡಿದ್ರೆ ನಿಂತ್ಕೊಳ್ಳಿಕ್ಕೆ. ಓಕೆ, ಇದನ್ನ ಮೇಲ್ಗಡೆ ಬ್ರೇಕ್ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ 7,600 ಲೆವೆಲ್ ಟು 7,700 ಲೆವೆಲ್. ಓಕೆ, ಸೊ ಡೂ ಚೆಕ್. ಇದನ್ನ ಇನ್ ಕೇಸ್ ಏನಾದರೂ ಮೇಲ್ಗಡೆ ಹೋದ್ರೆ ಫೇಲ್ ಆದ್ರೆ 7,400 ಕೆಳಗಡೆ ಮಾರ್ಕೆಟ್ ಬರುತ್ತೆ, ಲೋವರ್ ಹೈ ಕ್ರಿಯೇಟ್ ಮಾಡ್ತಾ ಸ್ಲೋಲಿ ಕೆಳಗಡೆ ಬೀಳ್ಬೋದು, ಬಿಕಾಸ್ ಬಾಯರ್ಸ್ ಇಲ್ಲಿ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಸೊ ರ್ಯಾಂಡಮ್ಲಿ ಆಪ್ಷನ್ಸ್ ಬೈ ಮಾಡೋ ಬದಲು ಕ್ಯಾಶ್ ಅಲ್ಲಿ ಟ್ರೇಡ್ ಮಾಡಿ ಅಥವಾ ಫ್ಯೂಚರ್ ಅಲ್ಲಿ ಟ್ರೇಡ್ ಮಾಡಿ, ಬಿಕಾಸ್ ಆಪ್ಷನ್ಸ್ ಟೆನ್ ಟು ಡಿಕೆ ಸರ್. ಹಾರ್ಡ್ಲಿ ನಮಗೆ 6 ದಿನ ಉಳಿದಿದೆ ಎಕ್ಸ್ಪೈರಿಗೆ. ಓಕೆ, ಸೊ ಎನಿವೇ ನೆಕ್ಸ್ಟ್ ಭಾರತೀಯ ಏರ್ಟೆಲ್ ನೋಡ್ಕೋಣ. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎಸ್ ಇಟ್ಸ್ ಬ್ರೋಕನ್ ಔಟ್. ಓಕೆ, ಬ್ರೇಕ್ಔಟ್ ಆಯಿತು ಆ್ಯಂಡ್ ಅದನ್ನು ಡಿಫೆಂಡ್ ಮಾಡ್ತಾ ಮಾರ್ಕೆಟ್ 1620 1640 ವರೆಗೂ ಬಂದಿದೆ. ವೆರಾಸ್ ಮಾರ್ಕೆಟ್ನಲ್ಲಿ ಇಮಿಡಿಯೇಟ್ ರಿಜೆಕ್ಷನ್ ಕಾಣ್ತಾ ಇರೋದು ಅರೌಂಡ್ 1655 ಸಮಥಿಂಗ್. ಓಕೆ, ಇದನ್ನು ಕೂಡ ಮಾರ್ಕೆಟ್ ಪಾಸ್ ಆಗಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಗೋ ಟಿಲ್ 1750 1760 ಲೆವೆಲ್. ಇದನ್ನ ಇಂಟ್ರಾಡೇ ಅಥವಾ ಸ್ವಿಂಗ್ ಆಂಗಲ್ ಎಂದು ಥಿಂಕ್ ಮಾಡಿದ್ರು. ಓಕೆ, ಇನ್ ಕೇಸ್ ಅಬೌವ್ ದಿಸ್ ಒನ್ ಓನ್ಲಿ, ಅದರ ಇದೇ ಜಾಗದಲ್ಲಿ ಸಿಕ್ಕೊಂಡಿದೆ ಅಥವಾ ನಿಮಗೆ ಮಾರ್ಕೆಟ್ ಸೈಡ್ ವೈಸ್ ನೆಗೆಟಿವ್ ಕ್ರಿಯೇಟ್ ಮಾಡ್ಕೋಬಹುದು, ನಾಟ್ ಅ ಈಸಿ ಟ್ರೇಡ್ ಹಿಯರ್. ಸೊ ವೆರಾಸ್ ಮಾರುತಿ ನೋಡ್ಕೋಣ. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಜಾಗದಲ್ಲಿ ನಿಂತ್ಕೊಂಡಿದೆ ಅಂತ ತಿಳ್ಕೊಂಡಿದ್ವಿ ಅಂಡ್ ಮಾರ್ಕೆಟ್ ಇನ್ನೂ ಟೈಮ್ ಪಾಸ್ ಮಾಡ್ತಾ ಇದೆ, ಯಾವುದೇ ರೀತಿ ಎಕ್ಸ್ಪಾನ್ಷನ್ ಕೊಟ್ಟಿಲ್ಲ. ಸೊ ಇನ್ ಕೇಸ್ ಏನಾದರೂ ನಿಮಗೆ 1 hour ಟೈಮ್ ಫ್ರೇಮ್ ಅಲ್ಲಿ ಹೈಯರ್ ಲೋ ಸಿಗ್ತಾ ಇದ್ರೆ ಆಸ್ ಅ ಸ್ವಿಂಗ್ ಟ್ರೇಡರ್ ನೀವು ಇದನ್ನ ಕ್ಯಾಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ, ವೆರಾಸ್ ಅದನ್ನ ಇನ್ನೂ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಳ್ತಾ ಇಲ್ಲ. ಸೊ ಈಗ ನೀವು ಬಾಕ್ಸ್ ತರ ಅಂತ ಥಿಂಕ್ ಮಾಡಿದ್ರಿ, ಎಸ್ ಇಟ್ಸ್ ಕಂಪ್ಲೀಟ್ ಇನ್ ದ ಬಾಕ್ಸ್ ಹಿಯರ್. ಓಕೆ, ಮಾರ್ಕೆಟ್ ಈ ಕಡೆ ಅಥವಾ ಈ ಕಡೆನ ಅನ್ನೋದು ಕ್ವೆಶ್ಚನ್ ಮಾರ್ಕ್ ಇದೆ. ಮೇಲ್ಗಡೆ ಹೈಯರ್ ಲೋ ಸಿಕ್ಕರೆ ನಿಮ್ಮ ಮೊಮೆಂಟಮ್ ಮೇಲ್ಗಡೆ ಸಿಗುತ್ತೆ, ಇಲ್ಲಾಂದ್ರೆ ಕೆಳಗಡೆ ಸಿಗುವ ಸಾಧ್ಯತೆ ಇದೆ. ಸೊ ಡೂ ಚೆಕ್ ಇಲ್ಲಿ ಮಾರ್ಕೆಟ್ ಏನು ಮಾಡುತ್ತೆ ನಾಳೆ ಅಂತೇಳಿ. ಓಕೆ, ರಿಲಯನ್ಸ್ ನೋಡೋಣ. ಇಂಪಾರ್ಟೆಂಟ್ ಲೆವೆಲ್ ಯಾಕಪ್ಪ ಅಂದ್ರೆ ಜಾಸ್ತಿ ಜನರ ಎಕ್ಸ್ಪೆಕ್ಟೇಷನ್ ಅಂತ ರಿಲಯನ್ಸ್ ಡಿಸ್ಕಷನ್ ಮಾಡಿ. ಓಕೆ, ರಿಲಯನ್ಸ್ ಆಫ್ಟರ್ ರಿಸಲ್ಟ್ ಹ್ಯಾಸ್ ಗಾನ್ ಅಪ್ ಸೈಡ್ ಅಂಡ್ ಒನ್ ಆಫ್ ದ ಮೇಜರ್ ಸಪ್ಲೈ ಝೋನ್ಸ್ 1320 ಹತ್ರ ರಿಜೆಕ್ಷನ್ ಫೇಸ್ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ಇದೆ. ಓಕೆ, ಇಫ್ ಯು ಆರ್ ಲಾಜಿಕಲ್ ಥಿಂಕಿಂಗ್ ಇಯರ್ ಮಾರ್ಕೆಟ್ ಮೇಲೆ ಹೋಗ್ತಾ ಅಂದ್ರೆ 1320 ಅಂಡ್ ಅಬೌವ್ ಓನ್ಲಿ, ಅಬೌವ್ ದಿಸ್ ಒನ್ 20 to 25 ಅನ್ಕೋತೀನಿ. ಇಲ್ಲ ಅಂದ್ರೆ ಮಾರ್ಕೆಟ್ ಈ ಝೋನ್ 1290 ಅಥವಾ 1320 ಒಳಗಡೆ ಟೈಮ್ ಪಾಸ್ ಆಗುವ ಸಾಧ್ಯತೆ ಇದೆ. ಅದೇ ರೀತಿ ಹಿಂದೆ ಕೂಡ ಆಗಿದೆ, ನೋಡ್ಕೋಬಹುದು. ಸೊ ಅಬ್ವಿಯಸ್ಲಿ ಮಂತ್ ಎಂಡ್ ಎಕ್ಸ್ಪೈರಿ ಬರೋದ್ರಿಂದ ಮಾರ್ಕೆಟ್ ಈ ರೀತಿ ಮಾಡುವ ಸಾಧ್ಯತೆ ಹೆವಿ ಇದೆ. ಅದ್ರ ಜೊತೆಗೆ ನೀವೇನ್ ಮಾಡ್ತೀರಿ 30 ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಏನಾದರೂ ಬೈ ಮಿಸ್ಟೇಕ್ ಮಾರ್ಕೆಟ್ ಹೆಂಗಿದ್ರು ಗ್ಯಾಪ್ ಅಪ್ ಕ್ರಿಯೇಟ್ ಮಾಡ್ತಾ ಇದಲ್ಲ, ಸೊ ಇದನ್ನ ಫೇಲ್ ಮಾಡಿದ್ರೆ ಈ ಟ್ರೆಂಡ್ ಲೈನ್ ಫೇಲ್ ಆಗುತ್ತೆ. ಫೇಲ್ ಮಾಡಿದ್ರೆ ನೀಟಾಗಿ ಮಾರ್ಕೆಟ್ ಬರೋದು 1270 ಲೆವೆಲ್. ಸೊ 30 ಪಾಯಿಂಟ್ಸ್ ಮೂಮೆಂಟ್ ಇದೆ. ಫೇಲ್ ಅಂದ್ರೆ ಏನು ಸರ್, ಬ್ರೇಕ್ ಡೌನ್ ಅಂದ್ರೆ ಹೆಂಗೆ ಕಾಣ್ತೀರಿ, ಲೋವರ್ ಹಾಕೊಂಡ್ರೆ ಸೆಲ್, ದಟ್ಸ್ ಇಟ್. ಸೊ ಈ ರೀತಿ ಥಿಂಕ್ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇದೆ, ರೈಟ್. ಸೊ ಲೆಟ್ಸ್ ಸಿ ದಿಸ್ TCS ನಾವು. ಸೊ TCS ನೋಡ್ಕೊಳ್ಳಿ, ಮಾರ್ಕೆಟ್ ಇವತ್ತು ಕೂಡ ಒಂದು ಚೆನ್ನಾಗಿರೋ ಮೊಮೆಂಟಮ್ ಡೌನ್ ಸೈಡ್ ಬಂದ. ಮೊನ್ನೆ ಕೂಡ ಡಿಸ್ಕಷನ್ ಮಾಡಿದ್ದು 4130 ಕೆಳಗಡೆ ಹೋದ್ರೆ ಇಟ್ಸ್ ಮೊಮೆಂಟಮ್ ಡೌನ್ ಸೈಡ್.
ಸೊ ವೆರಾಸ್ ಮತ್ತೆ ನೋಡ್ಕೊಳ್ಳಿ ಸರ್, ಮಾರ್ಕೆಟ್ 4071 ಇದೆ, ಲೋ ಇವತ್ತಿನ ಬ್ರೇಕ್ ಆದರೆ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಇದೆ. ಸೊ ಟ್ರೆಂಡ್ ಲೈನ್ ಪ್ರಕಾರ ಕೂಡ ಅನ್ಕೊಂಡ್ರು ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಕಮ್ ಟಿಲ್ 4000 ಲೆವೆಲ್. ಸೊ ನಾಳೆ ಲೋ ಬ್ರೇಕ್ ಆದರೆ ಇಟ್ಸ್ ಕಂಟಿನ್ಯೂಷನ್ ಟಿಲ್ 4000, ಒನ್ ಆಫ್ ದ ರೌಂಡ್ ನಂಬರ್ ಸೈಕಾಲಜಿ. ಓಕೆ, ಸಿಪ್ಲಾ ನೋಡ್ಕೊಳ್ಳೋದಿದೆ, ಯಾಕಂದ್ರೆ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಕೂತ್ಕೊಂಡಿದೆ. ಮೊನ್ನೆ ಕೂಡ ಡಿಸ್ಕಷನ್ ಮಾಡಿದ್ವಿ, ಇನ್ ಕೇಸ್ ಇಲ್ಲಿ ನಿಮಗೆ ಹೋಲ್ಡ್ ಮಾಡ್ತಾ ಇದೆ ಅಂತ ಅನ್ಸಿದ್ರೆ ಯು ಕ್ಯಾನ್ ಥಿಂಕ್ ಫಾರ್ ಅಟ್ ಲೀಸ್ಟ್ ಟಾರ್ಗೆಟ್ ಅಬೌಟ್ 1500. ಸೊ ಎಕ್ಸ್ಪೈರಿವರೆಗೂ ಮಾರ್ಕೆಟ್ ಇದನ್ನು ಸಕ್ಸಸ್ ಮಾಡುತ್ತಂತಂದು ಡೌಟ್ ಇದೆ. ಮಾರ್ಕೆಟ್ ಇಲ್ಲಿ ಹೆವಿಲಿ ಕಾನ್ಸಲ್ಟೇಷನ್ ಮಾಡ್ತಾ ಇದೆ, ನೋಡ್ತಾ ಇದ್ದೀರಿ ನೀವು. ಸೊ ಕಾನ್ಸಲ್ಟೇಷನ್ ಮಾಡಲಿ, ಎಷ್ಟು ಕಾನ್ಸಲ್ಟೇಟ್ ಮಾಡುತ್ತೆ ಅಷ್ಟು ಮೇಲ್ಗಡೆ ಅಥವಾ ಅಷ್ಟು ಕೆಳಗಡೆ ಹೋಗುವ ಸಾಧ್ಯತೆ ಹೆವಿ ಇರುತ್ತೆ. ಸೊ ಡೂ ಚೆಕ್ ಮಾರ್ಕೆಟ್ 1430 ಬಿಲೋ ಅಥವಾ 1450 ಅಂಡ್ ಅಬೌವ್ ಲೆವೆಲ್. ಸೊ ಭಾರತಿ ಏರ್ಟೆಲ್, ಸನ್ ಫಾರ್ಮಾ ಸೇಮ್ ಥಿಂಗ್ ಆಗಿದ್ವು ಇತ್ತೀಚಿನ ದಿನಗಳೊಳಗಡೆ. ಸೊ ಡಿವಿಸ್ ಲ್ಯಾಬ್ ನೀವು ಡಿಸ್ಕಷನ್ ಮಾಡಿದ್ವಿ, ಡೇ ಆಂಗಲ್ ನೋಡ್ಕೊಳ್ಳಿ, ಇದನ್ನ ಸ್ವಿಂಗ್ ಅನ್ನ ಮಾಡ್ಕೊಳ್ಳಿ ಅಂತ ಡಿಸ್ಕಷನ್ ಮಾಡಿದ್ವಿ. ಬಿಕಾಸ್ ಈ ಬೌಂಡ್ರಿಯಿಂದ ಈ ಬೌಂಡ್ರಿ ಮಾರ್ಕೆಟ್ ಬರ್ತಾನೆ ಇದೆ. ಸೊ ನೋಡ್ಕೊಳ್ಳಿ. ಸೊ ಈ ಎಕ್ಸ್ಪೆಕ್ಟ್ ಮಾರ್ಕೆಟ್ ಗೋ ಅಗೇನ್ ಇನ್ ಕೇಸ್ 6000 ಬ್ರೇಕ್ ಆದರೆ 6200, ಆಮೇಲೆ ಅಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ಬಹುದು. ಸೊ ನಾಳೆ ಪರಿಸ್ಥಿತಿಗೆ ನೋಡಿದ್ರೆ 6000 ಅಬೌವ್ ಇಟ್ಸ್ ಅ ಬೈ ಆನ್ ದ ಡಿವಿಸ್ ಲ್ಯಾಬ್. ಓಕೆ, ಸೊ ಇದನ್ನೆಲ್ಲ ಡಿಸ್ಕಷನ್ ಮಾಡಿದ್ವಿ. ಆ್ಯಂಡ್ ಕೆಲವೊಂದು ಇಂಟ್ರಾಡೇ ಇಂಪಾರ್ಟೆಂಟ್ ಸ್ಟಾಕ್ಸ್ ಕೂಡ ಆ್ಯಡ್ ಮಾಡೋಣ. ದಟ್ ಈಸ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಅಪ್ಡೇಟ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ಗೂಗಲ್ ಫೈನಾನ್ಸ್ ಎರರ್ ಬರ್ತಾ ಇದೆ, ಅವ್ನು ಅಪ್ಡೇಟ್ ಮಾಡ್ತೀನಿ. ಸೊ ನಿಮಗೆ ಯಾವುದಾದ್ರೂ ಸ್ಟಾಕ್ನ ಡಿಸ್ಕಷನ್ ಮಾಡೋದಿದೆ ಅಂದರೆ ಕಮೆಂಟಲ್ಲಿ ಹಾಕ್ತೀರಿ, ಅದ್ರ ಬಗ್ಗೆ ನಾವು ಡೀಪ್ ಆಗಿ ಡಿಸ್ಕಷನ್ ಮಾಡ್ಲಿಕ್ಕೆ ನೋಡೋಣ. ಓಕೆ, ವಿಡಿಯೋ ಇಷ್ಟ ಆಗಿರುತ್ತೆ ರಿಗಾರ್ಡಿಂಗ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್ ಆ್ಯಂಡ್ ಕೆಲವೊಂದು ಇಂಟ್ರಾಡೇ ಸ್ಟಾಕ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಡೌಟ್ಸ್ ಇದ್ದರೆ ಕಮೆಂಟ್ ಹಾಕ್ತೀರಿ ಅಥವಾ ವಾಟ್ಸಪ್ ಮಾಡ್ತೀರಿ, ಫೋನ್ ಕೂಡ ಹಚ್ಚಿ ಕ್ಲಾರಿಫೈ ಮಾಡ್ಕೊಳ್ತೀರಿ ಆ್ಯಂಡ್ ಗೆಲ್ತೀರಿ ಅಂತ ತಿಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು